ಉಪನೋಂದಣಾಧಿಕಾರಿ ಸಂಚು ನಕಲಿ ದಾಖಲೆ ಸೃಷ್ಟಿಸಿದ ಕದಿಮರ ಗ್ಯಾಂಗ್ ಅಂದರ್ ಸಬ್ ರಿಜಿಸ್ಟ್ರಾರ್ ಸೇರಿ 8 ಮಂದಿ ವಿರುದ್ಧ ಕೇಸ್ ಎಸ್ಪಿ ಕೆ ರಾಮರಾಜನ್. ಹೌದು ವೀಕ್ಷಕರೇ, ಬೇರೆಯವರ ಆಸ್ತಿಯನ್ನು ಲಪಟಾಯಿಸಲು ಸರ್ಕಾರಿ ಅಧಿಕಾರಿಗಳೇ ಸಾಥ್ ನೀಡಿದರೆ ಜನರು ಯಾರನ್ನ ನಂಬಬೇಕು? ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಉಪನೋಂದಣಾಧಿಕಾರಿ ಹಾಗೂ ಅವರ ತಂಡ ನಕಲಿ ಸಹಿ ಫೋಟೋ ಬಳಸಿ ಅಮಾಯಕರ ಆಸ್ತಿ ಕಬಳಿಸಲು ಹೋಗಿ ಈಗ ಪೊಲೀಸರ ಅತಿಥಿಗಳಾಗಿದ್ದಾರೆ. ಈ ಬ್ರಹ್ಮಾಂಡ ಭ್ರಷ್ಟಾಚಾರದ ಜಾಲವನ್ನು ಬೆಳಗಾವಿ ಪೊಲೀಸರು ಭೇದಿಸಿದ್ದಾರೆ. ಹುಕ್ಕೇರಿ ತಾಲೂಕಿನ ಕೂರುನಿ ಗ್ರಾಮದ ಶಿವಾನಂದ್ ಕುದ್ದೂರಿ ಹಾಗೂ ಅವರ ಬಾಹುಬಂದರಿಗೆ ಸೇರಿದ ಜಮೀನನ್ನು ಕಬಳಿಸಲು ಸಂಚು ರೂಪಿಸಿದ್ದ ದೊಡ್ಡ ಜಾಲವನ್ನು ಯಮಕನಮರಡಿ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಈ ಪ್ರಕರಣದಲ್ಲಿ ಹುಕ್ಕೇರಿ ಉಪನೋಂದಣಾಧಿಕಾರಿ ಮಡಿವಾಳಯ್ಯ ಬಾನಿಮಠ್ ಸೇರಿದಂತೆ ಒಟ್ಟು 8 ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಆರೋಪಿಗಳು ನಕಲಿ ಆಧಾರ್, ಪ್ಯಾನ್ ಕಾರ್ಡ್ಗಳನ್ನು ಸೃಷ್ಟಿಸಿ ಅಸಲಿ ಮಾಲೀಕರ ಬದಲಿಗೆ ಬೇರೆಯವರ ಫೋಟೋ ಹಚ್ಚಿ ಹುಕ್ಕೇರಿ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ನಕಲಿ ಕರಾರು ಪತ್ರಗಳನ್ನು ನೋಂದಣಿ ಮಾಡಿಸಿದರು. ಬೆಳಗಾವಿಯ ಎಸ್ಪಿ ಕೆ ರಾಮರಾಜನ್ ಅವರು ಇಂದು ಮಾಧ್ಯಮಗೋಷ್ಠಿಯಲ್ಲಿ ಮಾಹಿತಿ ನೀಡಿ, ಪ್ರಕರಣದ ಕಿಂಗ್ ಪಿನ್ ನೀಲಕಂಠ ಮುದ್ಪಾಕಿ ಹಾಗೂ ನಕಲಿ ದಾಖಲೆ ತಯಾರಿಸುತ್ತಿದ್ದ ಸ್ಟುಡಿಯೋ ಮಾಲೀಕ ಅಶೋಕ್ ಸೂರ್ಯವಂಶಿ ಎಂಬುವವರನ್ನು ಬಂಧಿಸಲಾಗಿದೆ ಎಂದು ತಿಳಿಸಿದರು. ಇವರಿಂದ 13 ನಕಲಿ ದಾಖಲೆಗಳು ಹಾಗೂ ದಾಖಲೆ ತಯಾರಿಕೆಗೆ ಬಳಸುತ್ತಿದ್ದ ಕಂಪ್ಯೂಟರ್, ಲ್ಯಾಪ್ಟಾಪ್ ಮತ್ತು ಲ್ಯಾಮಿನೇಷನ್ ಮಷಿನ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಪ್ರಕರಣ ದಾಖಲಾಗುತ್ತಿದ್ದಂತೆ ತಲೆಮರೆಸಿಕೊಂಡಿದ್ದ ಉಪನೋಂದಣಾಧಿಕಾರಿ ಮಡಿವಾಳಯ್ಯ ಹಾಗೂ ಇನ್ನೊಬ್ಬ ಆರೋಪಿ ಆನಂದ್ ದಡ್ಡಿಮನಿ ನ್ಯಾಯಾಲಯದಿಂದ ನಿರೀಕ್ಷಣಾ ಜಾಮೀನು ಪಡೆದು ತನಿಖೆಗೆ ಹಾಜರಾಗಿದ್ದಾರೆ. ಪವಿತ್ರವಾದ ಸರ್ಕಾರಿ ಹುದ್ದೆಯಲ್ಲಿದ್ದುಕೊಂಡು ನಕಲಿ ಜಾಲಕ್ಕೆ ಸಾಥ್ ನೀಡಿದ ಅಧಿಕಾರಿಯ ವಿರುದ್ಧ ಕಠಿಣ ಕ್ರಮ ಜರುಗಿಸಲು ಪೊಲೀಸರು ಮುಂದಾಗಿದ್ದಾರೆ. ಸಬ್ ರಿಜಿಸ್ಟ್ರಾರ್ ಆಫೀಸ್ ಇದು ಚೀಟಿಂಗ್ ಕೇಸ್. ಬೆಳಗಾವಿ ಜಿಲ್ಲೆಯಲ್ಲಿ ಇತ್ತೀಚೆಗೆ ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಒಬ್ಬರ ಜಮೀನನ್ನು ಮಾರಾಟ ಮಾಡಿಕೊಂಡು ಬೇರೊಬ್ಬರು ಸಂಬಂಧನೇ ಇಲ್ಲದ ಒಂದು ವ್ಯಕ್ತಿ ಮಾರಾಟ ಮಾಡುವುದು ಒಂದು 6 ಕೇಸು ದಾಖಲಾಗಿದೆ. ಅದರಲ್ಲಿ ಮೂಡಲ್ಗಿಯಲ್ಲಿ ಒಂದು 3 ಕೇಸು, ಹುಕ್ಕೇರಿ, ಶಂಕೇಶ್ವರ್ ಮತ್ತು ಯಮಕನಮರಡಿಯಲ್ಲಿ ಒಂದು ಕೇಸ್ ದಾಖಲಾಗಿದೆ. ಈ ಕೇಸಲ್ಲಿ ನಮ್ಮ ಆಫೀಸರ್ಸ್ DSP ರವಿನಾಯಕ್ ಅವರು, ನಮ್ಮ ಅಡಿಷನಲ್ SP ಬಸರ್ಗಿ ಅವರು, ಮಹಾಂತೇಶ್ ಬಶಾಪುರ್, ನಮ್ಮ ಯಮಕನಮರಡಿ ಚಾರ್ಲಿ ಜಾವಿದ್ ಇವರೆಲ್ಲ ಸೇರಿ ಒಂದು ತನಿಖೆ ಮಾಡ್ತಾ ಇದ್ದಾರೆ. ಪರ್ಸನಲಿ ನಾವು ಕೂಡ ಫಾಲೋಅಪ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಪರ್ಟಿಕ್ಯುಲರ್ಲಿ ನಮ್ಮ ರವಿನಾಯಕ್ ಅವರು ಮತ್ತು ಯಮಕನಮರಡಿ ಚಾರ್ಲಿ ಜಾವಿದ್ ಅವರು ಕೂಡ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಸಂಪೂರ್ಣವಾಗಿ ಸ್ವಲ್ಪ ವಿಚಾರಣೆ ನಡೀತಾ ಇದೆ. ಇದರಲ್ಲಿ ನಮಗೆ ಕಂಡು ಬಂದಿರೋದು ಏನಂದರೆ, ಈ ಮೋಡಸ್ ಫಸ್ಟ್ ಎಲ್ಲಿ ಬಿಡ್ತೀನಿ, ಜಮೀನು ಒಬ್ಬರ ಹೆಸರಲ್ಲಿ ಇದ್ದಂದರೆ ಅದನ್ನು ಮಾರಾಟ ಮಾಡುವುದಕ್ಕೆ ನೀವು RTC ತೊಗೊಂಡು ಹೋಗ್ತೀರ ಮತ್ತು ಆಧಾರ್ ಕಾರ್ಡ್ ಇಲ್ಲ ಬೇರೆ ಯಾವುದೋ ಒಂದು ID ಕಾರ್ಡ್ ತೊಗೊಂಡು ಹೋಗ್ಬೇಕು. ಸೊ ತೊಗೊಂಡು ಹೋಗೋ ಸಂದರ್ಭದಲ್ಲಿ ಆಧಾರ್ ಕಾರ್ಡ್ ಇಲ್ಲದೇ ಇರೋ ಸಂದರ್ಭದಲ್ಲಿ ಪ್ಯಾನ್ ಕಾರ್ಡ್ ಮಾಡೋದಕ್ಕೆ ಅವಕಾಶ ಇರ್ತದೆ. ಸೊ ಇಂಥ ಕೇಸಲ್ಲಿ ಏನು ಮಾಡ್ತಾರೆ, ಒಂದು ಆಧಾರ್ ಕಾರ್ಡಲ್ಲಿ ಜಸ್ಟ್ ಫೋಟೋಶಾಪ್ ಮಾತ್ರ ಮಾಡ್ತಾರೆ. ಈಗ ನನ್ನ ಆಧಾರ್ ಕಾರ್ಡ್ ಇನ್ನೊಬ್ಬರ ಹೆಸರು ಹಾಕ್ಕೊಳ್ಳೋದು, ಫೇಸನ್ನು ಚೇಂಜ್ ಮಾಡ್ಕೊಳ್ಳೋದು, ಅದು ಮಾಡಿಕೊಂಡು ಒಂದು ಮಾರಾಟ ಮಾಡೋದು. ಇನ್ನೊಂದು ಆಧಾರ್ ಕಾರ್ಡ್ ಇಲ್ಲ ಅಂದರೆ ಹೇಳಿಬಿಟ್ಟು ಪ್ಯಾನ್ ಕಾರ್ಡನ್ನು ID ಪ್ರೂಫ್ ಆಗಿ ತೋರಿಸಿಬಿಟ್ಟು ಮಾಡುವುದು. ಸೊ ಇಂಥಗ ಮಾರಾಟ ನಡ್ತಾ ಇತ್ತು. ಸೊ ಇದರಲ್ಲಿ ಯಮಕನಮರಡಿಯಲ್ಲಿ ಒಂದು ಕೇಸಲ್ಲಿ ನಮ್ಮ ಜಾವಿದ್ ಅವರ ಇನ್ವೆಸ್ಟಿಗೇಷನಲ್ಲಿ ವಿಚಾರಣೆ ಮಾಡುವ ಸಂದರ್ಭದಲ್ಲಿ ಒಂದು 3 ಜನ ಫಸ್ಟ್ ಲ್ಯಾಂಡ್ ಮತ್ತು ವಿಕ್ಟಿಮನ್ನು ಐಡೆಂಟಿಫೈ ಮಾಡ್ತಾರೆ. ಯಾವ ಥರ ಜಮೀನನ್ನು ನಾವು ತಗೊಳ್ಳೋ ಸಂದರ್ಭದಲ್ಲಿ ಸಮಸ್ಯೆ ಬರಲ್ಲ, ಅವ್ರಿಗೆ ಗೊತ್ತೂ ಆಗಲ್ಲ, ವಯಸ್ಸಾಗಿರೋರು ಇರ್ತಾರೆ, ಇಲ್ಲ ಅವ್ರಿಗೆ ಕಾನೂನು ಅರಿವು ಜಾಸ್ತಿ ಇರೋದಲ್ಲ. ಇಂಥ ಒಂದು ಐಡೆಂಟಿಫೈ ಮಾಡೋದಲ್ಲಿ ಒಂದು 3 ಜನ, ಲಕ್ಷ್ಮೀ ಪ್ರಕಾಶ್ ಎಲವಿ 36 ವರ್ಷ, ಇವರು ಕುರ್ನಿಯವರು, ವಿಜಯ ಶಿವಶಂಕರಯ್ಯ ಮಟ್ಟದ, ಮಾರುತಿ ಮಲಗೌಡ ಪಾಟೀಲ್, ಈ 3 ಜನ ಜಮೀನು ಐಡೆಂಟಿಫೈ ಮಾಡೋದು ಮತ್ತು ವಿಕ್ಟಿಮನ್ನು ಐಡೆಂಟಿಫೈ ಮಾಡೋದು, ಎಲ್ಲಿ ವೀಕ್ ಇದ್ದಾರೋ ಅವರನ್ನು ಐಡೆಂಟಿಫೈ ಮಾಡುವ ಕೆಲಸವನ್ನು ಇವರು ಮಾಡಿರ್ತಾರೆ. ಇವർക്ക് ಸಾಕಾರ ಮಾಡುವುದು ಒಂದು ಫ್ಯಾಮಿಲಿ, ಮುದುಪಾಕಿ ಫ್ಯಾಮಿಲಿ ಅವರು ಇದಕ್ಕೆ ಸಾಕಾರ ಮಾಡುವುದು. ಇವರು ಕೂರ್ನಿಯವರು ಗಂಗವ್ವ ಶೆಟ್ಟಪ್ಪ ಮುದುಪಾಕಿ. ಈ ಲೇಡಿ 44 ವರ್ಷ. ಈ ಲೇಡಿ ಇದರಲ್ಲಿ ಮಾಸ್ಟರ್ ಮೈಂಡ್. ಇವರ ಕೆಲಸ ಏನಂದ್ರೆ, ಇವರ ತಂದೆ ತಾಯಿ ಗಂಗವ್ವ ಶೆಟ್ಟಪ್ಪ ಮುದುಪಾಕಿ, ಇವರ ತಂದೆ ತಾಯಿ 2 ಜನ ಇದ್ದಾರೆ, ಶಿವರುದ್ರ ಪ್ರಧಾನ್ ಕುದನೂರಿ, ಕಾಶವ್ವ ಶಿವರುದ್ರ ಕುದನೂರಿ, ತಂದೆ ಮತ್ತು ತಾಯಿ ಇವರಿಬ್ಬರು, ಮತ್ತು ಗಂಗವ್ವ ಶೆಟ್ಟಪ್ಪಕ್ಕೆ 2 ಮಕ್ಕಳು,
ನೀಲಗಂಡ ಚಟ್ಟಪ್ಪ ಮುದುಪಾಕಿ, ಅಡಿಯಪ್ಪ ಶೆಟ್ಟಪ್ಪ ಮುದುಪಾಕಿ 2 ಮಕ್ಕಳು. ಜಮೀನು ನಂದೇ ಅಂದರೆ ಹೇಳಿಬಿಟ್ಟು ಗಂಗವ್ವ ಅವ್ರ ತಂದೆ ತಾಯಿ ಮಕ್ಕಳು ಯಾವ ರೀತಿಯಲ್ಲಿ ಒಂದು ಜಮೀನಕ್ಕೆ ಎಷ್ಟು ವಾರಿಸುದಾರರು ಇರ್ತಾರೋ, ಒಂದು ವೇಳೆ 2 ವಾರಿಸುದಾರರು ಇರ್ತಾರಂದ್ರೆ ಅವ್ರ ಆವರೇಜ್ ಏಜ್ ಒಂದು 40 ಇದೆ ಅಂದ್ರೆ ಈ ಮುದುಪಾಕಿ ಹೋಗ್ಬೋದು, ಗಂಗವ್ವ ಹೋಗ್ಬೋದು. ಅವ್ರಿಗೆ ತಂದೆ ತಾಯಿ ಇದು ಇರ್ತದೆ, ಜಮೀನು ಓನರ್ ಒಂದು 75 ವಯಸ್ಸು ಇರ್ತಂದ್ರೆ ಇವ್ರ ತಂದೆ ತಾಯಿ ಕರೆದುಕೊಂಡು ಹೋಗಿ ಇವರೇ ಜಮೀನು ಓನರ್ ಅಂದರೆ ಹೇಳೋದು. ಒಂದು ವೇಳೆ ಜಮೀನು ಓನರ್ಗೆ ಒಂದು 25-30 ಆವರೇಜ್ ಏಜ್ ಗ್ರೂಪ್ ಇರೋ ಸಂದರ್ಭದಲ್ಲಿ ಇವ್ರ ಮಕ್ಕಳನ್ನು ಕರ್ಕೊಂಡು ಹೋಗೋದು. ಕರ್ಕೊಂಡು ಹೋಗಿಬಿಟ್ಟು ಫಾಲ್ಸ್ ID ಪ್ರೂಫನ್ನು ತೋರಿಸಿ ಇರ್ತಾರೆ. ಫಾಲ್ಸ್ ID ಪ್ರೂಫನ್ನು ತೋರಿಸಿರುವ ಸಂದರ್ಭದಲ್ಲಿ ಇದಕ್ಕೆ ಬಾಂಡ್ ರೈಟರ್ ಮತ್ತು ಇದಕ್ಕೆ ಸಾಕಾರ ಮಾಡುವುದಕ್ಕೆ, ಫೋಟೋ ಎಡಿಟ್ ಮಾಡೋದಕ್ಕೆ, ಫೋಟೋಶಾಪ್ ಮಾಡೋದಕ್ಕೆ ಅಶೋಕ್ ರತ್ನಪ್ಪ ಸೂರ್ಯವಂಶಿ ಎಂಬ ವ್ಯಕ್ತಿ, ಇವನು ಸಂಕೇಶ್ವರ ವ್ಯಕ್ತಿ, 40 ವರ್ಷ. ಇವನು ಅಲ್ಲಿ ಒಂದು ಕಂಪ್ಯೂಟರ್ ಸೆಂಟರ್ ಇಟ್ಕೊಂಡಿದ್ದಾನೆ. ಇವನು ಆಧಾರ್ ಕಾರ್ಡನ್ನು ಫೋರ್ಜ್ ಮಾಡಿ ಕೊಟ್ಟಿರ್ತಾನೆ. ಆಧಾರ್ ಕಾರ್ಡನ್ನು ಫೋರ್ಜ್ ಮಾಡಿ ಫೋಟೋ ತೆಗೆದು ಒರಿಜಿನಲ್ ಓನರ್ ಇವರ ಹೆಸರ ಒರಿಜಿನಲ್ ಓನರ್ ಹೆಸರು ಇದು ಥರ ಇವರ ಫೋಟೋವನ್ನು ಹಾಕೋದು. ಅದರಲ್ಲಿ ಹೋಗಿ ಹಾಕಿಬಿಟ್ಟು ಆ ಫೋಟೋವನ್ನು ತೊಗೊಂಡು ಹೋಗಿ ಸಬ್ ರಿಜಿಸ್ಟರ್ ಆಫೀಸ್ಗೆ ಕೊಡ್ತಾರೆ. ಸಬ್ ರಿಜಿಸ್ಟರ್ ಆಫೀಸಲ್ಲಿ ಇದರಲ್ಲಿ ಇನ್ನೊಂದು ಆಶ್ಚರ್ಯ ಏನಂದರೆ, ಸಬ್ ರಿಜಿಸ್ಟರ್ ಆಫೀಸಲ್ಲಿ ಅವರು ಕೆಳಗಡೆ ರಿಜಿಸ್ಟ್ರೇಷನ್ ಮಾಡುವ ಸಂದರ್ಭದಲ್ಲಿ ಕೊಟ್ಟಿರೋ ದಾಖಲಾತಿ ಪ್ಯಾನ್ ಕಾರ್ಡ್ ಅಂದರೆ ಇರ್ತದೆ. ಬಟ್ ಆ್ಯಕ್ಚುಲಿ ಅಲ್ಲಿ ಕೊಟ್ಟಿರೋದು ಆಧಾರ್ ಕಾರ್ಡ್ ಕೊಟ್ಟಿರ್ತಾರೆ. ಆಧಾರ್ ಕಾರ್ಡನ್ನು ಫಿಂಗರ್ ಪ್ರಿಂಟ್ ಇಟ್ಟು ಚೆಕ್ ಮಾಡೋ ಸಂದರ್ಭದಲ್ಲಿ ಈ ವ್ಯಕ್ತಿನೋ ಈ ಆಧಾರ್ ಕಾರ್ಡನ್ನು ಮಿಸ್ ಮ್ಯಾಚ್ ಆಗುತ್ತಂದ್ರೆ 100% ಗೊತ್ತಾಗುತ್ತದೆ. ಆದರೆ ಕೂಡ ಆಧಾರ್ ಕಾರ್ಡ್ ಅದರಲ್ಲಿ ID ಪ್ರೂಫಲ್ಲಿ ರಿಜಿಸ್ಟ್ರೇಷನ್ ಸಂದರ್ಭದಲ್ಲಿ ಕೊಟ್ಟಿರ್ತಾರೆ ಫೋರ್ಜ್ಡ್ ಆಧಾರ್ ಪ್ರೂಫ್. ಆದರೆ ಕೂಡ ಅದನ್ನು ಸಬ್ ರಿಜಿಸ್ಟ್ರಾರ್ ವೆರಿಫೈ ಮಾಡೋದಿಲ್ಲ. ಆಧಾರ್ ಕಾರ್ಡ್ ವೆರಿಫೈ ಮಾಡದೆ ಆಧಾರ್ ಕಾರ್ಡೇ ಕೊಟ್ಟಿಲ್ಲ ಅಂದರೆ ಹೇಳಿರ್ತಾರೆ. ಕೊಟ್ಟಿಲ್ಲ ಅಂದರೆ ಹೇಳಿಬಿಟ್ಟು ಪ್ಯಾನ್ ಕಾರ್ಡ್ ಅಂದರೆ ಮೆನ್ಷನ್ ಮಾಡ್ತಾರೆ. ರಿಜಿಸ್ಟ್ರೇಷನ್ ಸಂದರ್ಭದಲ್ಲಿ ಅಲ್ಲಿ ಬಟನಲ್ಲಿ ಆಧಾರ್ ಕಾರ್ಡ್ ಇವ್ರ ಕಡೆ ಇಲ್ಲ, ನಾವು ಪ್ಯಾನ್ ಕಾರ್ಡನ್ನು ತೋರಿಸಿ ಅಂದರೆ ಹೇಳಿಬಿಟ್ಟು ಅಲ್ಲಿ ಎಂಟ್ರಿ ಮಾಡ್ತಾರೆ. ಕೆಳಗೆ ಆ್ಯಕ್ಚುಲಿ ಕೊಟ್ಟಿರೋದು ಫೋರ್ಜ್ಡ್ ಆಧಾರ್ ಪ್ರೂಫ್. ಆಧಾರ್ ಪ್ರೂಫನ್ನು ಚೆಕ್ ಮಾಡಿರೋ ಸಂದರ್ಭದಲ್ಲಿ ಈ ಕೇಸ್ ಇವರಿಗೂ ಈ ಜಮೀನಕ್ಕೂ ಸಂಬಂಧ ಇಲ್ಲ ಅಂದ್ರೆ ಗೊತ್ತಾಗುತ್ತದೆ. ಆದರೆ ಕೂಡ ಇದು ಯಾವುದು ಕೂಡ ಆಧಾರ್ ಪ್ರೂಫನ್ನು ಚೆಕ್ ಮಾಡಿರೋದಿಲ್ಲ. ಇದನ್ನು ಹುಕ್ಕೇರಿ ಸಬ್ ರಿಜಿಸ್ಟ್ರಾರ್ ಮಡಿವಾಲಯ್ಯ ಬಸವರಾಜ್ ಬನ್ನಿಮಠ ಅವರನ್ನು ಕೂಡ ಈ ಕೇಸಲ್ಲಿ ಅರೆಸ್ಟ್ ಮಾಡಿದ್ದೀವಿ. ಮತ್ತು ಆನಂದ್ ಮಹದೇವ್ ದಡ್ಡಿಮಣಿ ಸಂಕೇಶ್ವರ್ ಸಬ್ ರಿಜಿಸ್ಟ್ರಾರ್ ಅವರು ಕೂಡ ಭಾಳಷ್ಟು ಇದರಲ್ಲಿ ಉದ್ದೇಶಪೂರ್ವವಾಗಿ ಅವರ ನೆಗ್ಲಿಜೆನ್ಸ್ ಕೂಡ ಕಂಡು ಬಂದಿದೆ. ಯಾಕೆ ಇದು ಸಬ್ ರಿಜಿಸ್ಟ್ರಾರ್ ಮೇಲ್ಗಡೆ ಆಗಿದೆ ಅಂದರೆ ಹೇಳುವ ಸಂದರ್ಭದಲ್ಲಿ ಬೇಸಿಕ್ ಜವಾಬ್ದಾರಿ ಕೊಟ್ಟಿರುವ ಆಧಾರ್ ಪ್ರೂಫನ್ನು ಚೆಕ್ ಮಾಡೋದು. ಅದನ್ನು ಚೆಕ್ ಮಾಡಿಲ್ಲ, ಕೊಟ್ಟಿರುವ ಆಧಾರ್ಗೆ ಬದಲಾಗಿ ಇವರೇ ಪ್ಯಾನ್ ಕಾರ್ಡ್ ಕೊಟ್ಟಿರೋದಾಗಿ ಮೆನ್ಷನ್ ಮಾಡಿಬಿಟ್ಟು ಚೆಕ್ ಮಾಡದೆ ಮಾಡಿರೋದ್ರಿಂದ ಇವರ ಕನೆವೆನ್ಸು ಕೂಡ ಸಬ್ ರಿಜಿಸ್ಟ್ರಾರ್ ಕನೆವೆನ್ಸು ಕೂಡ ನಮಗೆ ಗೊತ್ತಾಗಿದೆ. ಇದರಲ್ಲಿ ಈ ಫ್ಯಾಮಿಲಿಯವರು ಕೂಡ ಎಲ್ಲರೂ ಕೂಡ ಗಂಗವ್ವ ಶೆಟ್ಟಪ್ಪ, ಶಿವರುದ್ರ ಮತ್ತು ಕಾಶವ್ವ ಇವರೆಲ್ಲ ಅರೆಸ್ಟ್ ಆಗಿದ್ದಾರೆ. ಇನ್ನು ಕೆಲವೊಂದು ಬಾಂಡ್ ರೈಟರು ಅರೆಸ್ಟ್ ಆಗಿದ್ದಾರೆ ಮತ್ತು ಇದಕ್ಕೆ ಸಹಕಾರ ಮಾಡಿರುವ ಸೂರ್ಯವಂಶಿ ಅವನು ಕೂಡ ಅರೆಸ್ಟ್ ಆಗಿದ್ದಾನೆ. ಉಳಿದ ಇನ್ನು ಕೆಲವೊಬ್ಬರು ಈ ಜಮೀನನ್ನು ತಗೊಳ್ಳುವವರು ಯಾರಂದ್ರೆ ನಾವು ಚೆಕ್ ಮಾಡೋ ಸಂದರ್ಭದಲ್ಲಿ ನಮಗೊಂದು 3 ಜನ ಜಮೀನನ್ನು ತಗೊಳ್ಳೋರು ಮಾಹಿತಿ ಕೂಡ ಸಿಕ್ಕಿದೆ. ಅವರು ತಗೊಳ್ಳೋ ಮಾಹಿತಿಗೆ ಹಣಕಾಸು ಕೊಟ್ಟಿರೋದ್ರ ಬಗ್ಗೆ ಅದು ನಿಜವಾಗ್ಲೂ ಟ್ರಾನ್ಸಾಕ್ಷನ್ ಆಗಿದೆ. ಸಂಕೇಶ್ವರಲ್ಲಿ ಒಂದು ಕೇಸಲ್ಲಿ ಚೆಕ್ ಮಾಡೋ ಸಂದರ್ಭದಲ್ಲಿ ಪರ್ಚೇಸ್ ಮಾಡಿ ಇಮಿಡಿಯೇಟ್ಲಿ ಇನ್ನೊಬ್ಬರಿಗೆ ಮಾರಾಟ ಮಾಡಿರ್ತಾರೆ. ಅದು ಜೆನ್ಯೂನ್ ಆಗಿ ಮಾರಾಟ ಮಾಡಿದಾರಾ, ಗೊತ್ತಿತ್ತು ಪರ್ಚೇಸ್ ಮಾಡಿದಾರಾ, ಇಲ್ಲ ಗೊತ್ತಿಲ್ಲದೆ ಪರ್ಚೇಸ್ ಮಾಡಿದಾರಾ ಎಂಬುದು ಬಗ್ಗೆ ವಿಚಾರಣೆ ನಡೀತಾ ಇದೆ. ವಿನೋದ್ ಕೋಲ್ಕಾರ್, KMM ನ್ಯೂಸ್, ಬೆಳಗಾವಿ. BS Channabasappa and Sons, The Textile Mall, Tilakwadi, Belagavi.